ನಮಸ್ಕಾರ ಸ್ನೇಹಿತರೆ, ಜೀವನಕ್ಕೆ ದಾರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಅಕಾಲ ಮೃತ್ಯು. ಗರುಡ ಪುರಾಣದ ಪ್ರಕಾರ ಮನುಷ್ಯನ ಅಕಾಲ ಮೃತ್ಯು ಅಂದರೆ ಆಯಸ್ಸು ಮುಗಿಯದ ಮುಂಚೆ ಸಂಭವಿಸುವ ಮರಣ. ಇದು ನಾನಾ ಧಾರ್ಮಿಕ ಹಾಗೂ ನೈತಿಕ ಕಾರಣಗಳಿಂದ ಸಂಭವಿಸುತ್ತದೆ. ಇದರಲ್ಲಿ ಕೆಲವು ಪ್ರಮುಖ ಕಾರಣಗಳು ಈ ಮುಂದೆ ನೋಡೋಣ. ಮೊದಲನೆಯ ಕಾರಣವೆಂದರೆ ನಾವು ಮಾಡುವ ಕರ್ಮ, ಪಾಪಕರ್ಮ ಅಥವಾ ದುಷ್ಕರ್ಮ. ಹಿಂಸೆ, ದುಷ್ಟಚರ್ಯೆ, ವಂಚನೆ, ಧರ್ಮದ ವಿರುದ್ಧವಾದ ಕರ್ಮಗಳು ಇವು ನಮ್ಮ ಜೀವನ ಶಕ್ತಿ ಕಡಿಮೆಯಾಗಲು ಹಾಗೂ ಅಕಾಲ ಮರಣಕ್ಕೆ ಕಾರಣವಾಗಬಹುದು. ಎರಡನೇ ಕಾರಣ ಪಿತೃಋಣ ಹಾಗೂ ಪಿತೃದೋಷ. ಪಿತೃಗಳಿಗೆ ತರ್ಪಣ, ಶ್ರಾದ್ದ ಮುಂತಾದ ಕರ್ಮಗಳನ್ನು ನಿರ್ಲಕ್ಷಿಸಿದರೆ ಅವರು ಅತೃಪ್ತರಾಗುತ್ತಾರೆ. ಈ ಅತೃಪ್ತಿ ಪಿತೃದೋಷವನ್ನು ಉಂಟುಮಾಡಿ ಆ ವ್ಯಕ್ತಿಗೆ ಬಾಧೆ ಅಥವಾ ಅಕಾಲ ಮರಣ ತರಬಹುದು. ಮೂರನೆಯದಾಗಿ ಗುರು ದೇವತೆ ದ್ರೋಹ. ಗುರು ದೇವತೆಗಳು ಅಥವಾ ಶ್ರದ್ಧೆಯ ವ್ಯಕ್ತಿಗಳ ವಿರುದ್ಧ ಕೃತಜ್ಞತೆ ತೋರಿದರೆ ಅಥವಾ ಅವಮಾನ ಮಾಡಿದರೆ ದೈವಿಕ ಶಾಪ ಅಥವಾ ದುರ್ಬಲ ಶಕ್ತಿ ಅಕಾಲ ಮರಣಕ್ಕೆ ಕಾರಣವಾಗಬಹುದು. ನಾಲ್ಕನೆಯದಾಗಿ ಜಾತಕ ದೋಷ ಮತ್ತು ಗ್ರಹದ ಬಾಧೆ. ಜ್ಯೋತಿಷ್ಯ ಪ್ರಕಾರ ಮೃತ್ಯುಭಯ ಯೋಗ, ಕಾಳಸರ್ಪದೋಷ ಮುಂತಾದ ದೋಷಗಳು ಕೂಡ ಅಕಾಲ ಮೃತ್ಯುವಿಗೆ ಕಾರಣವಾಗಬಹುದು. ಐದನೆಯದಾಗಿ ಧರ್ಮಾಚರಣೆಯ ಕೊರತೆ. ಧರ್ಮಬದ್ಧ ಜೀವನ ನಡೆಸದಿರುವುದು, ಸತ್ಕರ್ಮ ಮಾಡದೆ ಬಾಳುವುದು ಹಾಗೂ ನೈತಿಕತೆ ಇಲ್ಲದ ನಡವಳಿಕೆ ದೈವಿಕ ಶಕ್ತಿ ದೂರ ಮಾಡಿ ಅಕಾಲ ಮರಣಕ್ಕೆ ಕಾರಣವಾಗಬಹುದು. ಆರನೆಯದಾಗಿ ಅಶುಭ ಕಾಲದಲ್ಲಿ ಕಾರ್ಯ ಆರಂಭ. ಅಶುಭ ಸಮಯದಲ್ಲಿ ಮಹತ್ವದ ಕಾರ್ಯ ಆರಂಭಿಸಿದರೆ ಅಥವಾ ಜಪತಪ ವಿರೋಧಿಯಾಗಿ ವರ್ತಿಸಿದರೆ ಅದು ಅಕಾಲ ಮೃತ್ಯುವಿಗೆ ಕಾರಣವಾಗಬಹುದು. ಸ್ನೇಹಿತರೆ, ಈ ಕಾರಣಗಳು ಗರುಡ ಪುರಾಣದಲ್ಲಿ ಆತ್ಮಶುದ್ಧಿ, ಧರ್ಮ ಪಾಲನೆ ಮತ್ತು ಪೂರ್ವಜರ ಗೌರವದ ಮಹತ್ವವನ್ನು ಪ್ರತಿಪಾದಿಸುತ್ತದೆ. ಹಾಗಾದರೆ ಸ್ನೇಹಿತರೆ, ನೀವು ಇಚ್ಛಿಸಿದರೆ ಅಕಾಲ ಮರಣ ತಪ್ಪಿಸಲು ಶಾಸ್ತ್ರದಲ್ಲಿ ಹೇಳಿರುವ ಪರಿಹಾರ ಕ್ರಮಗಳನ್ನು ಕೂಡ ನಾವು ಇಲ್ಲಿ ವಿವರಿಸಬಹುದು. ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡಲು ಮರೆಯದಿರಿ ಅಂತ ಹೇಳುತ್ತಾ ಇವತ್ತಿನ ವಿಷಯವನ್ನು ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.